ಬಿಜೆಪಿ ಹಾಗೂ ಎಐಎಡಿಎಂಕೆ ಜೊತೆಗೂಡಿ ಮುಂಬರುವ ವಿಧಾನಸಭೆ ಚುನಾವಣೆ ಎದುರಿಸಲು ಸಜ್ಜಾಗಿದ್ದಾರೆ. ಈ ರಾಷ್ಟ್ರೀಯ ಪಕ್ಷಗಳಾಗಿರುವಂತಹ ಬಿಜೆಪಿ ಹಾಗೂ ಕಾಂಗ್ರೆಸ್ಸಿಗೆ ತಮಿಳುನಾಡಿನಲ್ಲಿ ಗೆಲುವು ಸಾಧಿಸುವುದು ಅಷ್ಟು ಸುಲಭದ ಮಾತಲ್ಲ. ಈ ಎರಡು ಪಕ್ಷಗಳು ಹಿಂದೆಯೂ ಮೈತ್ರಿ ಮಾಡಿಕೊಂಡಿದ್ದರು. ಮುಖ್ಯಮಂತ್ರಿ ಜಯಲಲಿತಾ ಆಗಿರುವಾಗ ಆ ಸಂದರ್ಭದಲ್ಲೂ ಇವರು ಮೈತ್ರಿಯಾಗಿದ್ದರು. 1998ರಲ್ಲಿ ಬಿಜೆಪಿ ಜೊತೆ ಮೈತ್ರಿ ಮಾಡಿ ಅಧಿಕಾರವನ್ನು ವಹಿಸಿಕೊಂಡಿದ್ರು. ಇನ್ನು ಆ ಸಂದರ್ಭದ ಲೋಕಸಭೆ ಚುನಾವಣೆಯಲ್ಲೂ ಕೂಡ 39 ಸೀಟುಗಳಲ್ಲಿ 30 ಸೀಟುಗಳನ್ನು ಪಡೆದು ಭರ್ಜರಿಯಾಗಿ ಗೆಲುವನ್ನು ಸಾಧಿಸಿದ್ರು. ಈ ಎರಡು ಪಕ್ಷಗಳಲ್ಲಿ ಬಿರುಕು ಮೂಡಲು ಶುರುವಾಗುತ್ತೆ. ಈ ಸಣ್ಣ ಸಣ್ಣ ವಿಷಯಗಳಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಈ 2021ರ ಚುನಾವಣೆಯಲ್ಲಿ ಬೇರೆ ಬೇರೆಯಾಗಿ ಸ್ಪರ್ಧಿಸಲು ಮುಂದಾಗುತ್ತಾರೆ. ಅದರಲ್ಲಿ ಸೋಲನ್ನು ಕೂಡ ಅನುಭವಿಸುತ್ತಾರೆ. ಇನ್ನು ಇದರ ಲಾಭವನ್ನು ಡಿಎಂಕೆ ಪಕ್ಷ ಚೆನ್ನಾಗಿ ಬಳಸಿಕೊಳ್ಳುತ್ತೆ. ನಂತರ ಚುನಾವಣೆಯಲ್ಲಿ ಗೆದ್ದು ಸ್ಟಾಲಿನ್ ತಮಿಳುನಾಡಿನ ಮುಖ್ಯಮಂತ್ರಿ ಆಗುತ್ತಾರೆ. ಇವರ ಮೈತ್ರಿಯಲ್ಲಿನ ಬಿರುಕು ಏನಿದೆ ಅದು ಲೋಕಸಭೆ ಚುನಾವಣೆಯಲ್ಲೂ ಕೂಡ ಪರಿಣಾಮ ಬೀಳುತ್ತೆ. ಡಿಎಂಕೆ ಪಕ್ಷ ಎಲ್ಲ ಕಡೆಗಳಲ್ಲೂ ಜಯಬೇರಿ ಬಾರಿಸುತ್ತೆ. ಆವಾಗಲೇ ನೋಡಿ ಈ ಎರಡು ಪಕ್ಷಗಳಿಗೂ ಕೂಡ ಒಂದು ರಿಯಲೈಸ್ ಆಗುತ್ತೆ, ಬೇರೆ ಬೇರೆಯಾಗಿ ಸ್ಪರ್ಧಿಸಿದರೆ ಏನು ಪ್ರಯೋಜನ ಇಲ್ಲ, ಏನಿದ್ರೂ ಒಟ್ಟಾಗಿ ಸ್ಪರ್ಧಿಸಬೇಕಾಗುತ್ತೆ ಅಂತ ನಿರ್ಧರಿಸಿ ಅಮಿತ್ ಶಾ ಅವರು ಎಐಎಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಳ್ಳುತ್ತಾರೆ.